ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಯಾವ ಥರ ಮೂವಿನ ನೋಡಲು ಹೊರಟಿದ್ದೇವೆ ಅಂದರೆ, ಇದೊಂದು ದೇಶಕ್ಕಾಗಿ ತನ್ನ ಒಂದು ಪ್ರಾಣವನ್ನೇ ತ್ಯಾಗ ಮಾಡಿದ ಒಬ್ಬ ವೀರನ ಕಥೆಯನ್ನು ನೋಡಲು ಹೊರಟಿದ್ದೇವೆ. ಈ ಮೂವಿ ನೇಮ್ ಬಂದುಬಿಟ್ಟು ಅಮರನ್ ಅಂತ. ಇನ್ಯಾಕೆ ತಡ, ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನೀವು ಮಾಡೋವಂಥ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬೇ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಬನ್ನಿ ಗಾಯ್ಸ್, ಇನ್ಯಾಕೆ ತಡ, ನಾವು ಕತೆ ಒಳಗಡೆ ಹೋಗೋಣ. ಮೊದಲಿಗೆ ನಮಗೆ ಓಪನ್ ಸೀನ್ ಆಗಿ ಇಂದೂ ರೆಬೆಕಾ ವರ್ಗೀಸ್ ಅನ್ನೋ ಒಂದು ಪಾತ್ರವನ್ನು ತೋರಿಸ್ತಾರೆ. ಅದಾದಮೇಲೆ 44 ರಾಷ್ಟ್ರೀಯ ರೈಫಲ್ ಅನ್ನೋ ಒಂದು ಸೀನನ್ನು, ಆರ್ಮಿ ಸೀನನ್ನು ತೋರಿಸ್ತಾರೆ. ಅಲ್ಲಿ ಸುಮಾರು ಆರ್ಮೀಸ್ ಅಂದರೆ ಸೋಲ್ಜರ್ಸ್ ನಮಗೆ ಫೋನಲ್ಲಿ ಮಾತಾಡ್ತಾ ಇರೋದು, ಅವರ ನಿತ್ಯ ಕರ್ಮಗಳನ್ನು ತೋರಿಸ್ಬಿಟ್ಟು ಮುಂದೆ ಹೋಗ್ಬಿಟ್ಟು ನಮ್ಮ ಹೀರೋನ ತೋರಿಸ್ತಾರೆ. ಅವನೇ ನಮ್ಮ ಹೀರೋ ಮೇಜರ್ ಮುಕುಂದ್ ವರದರಾಜನ್ ಅಂತ. ಇವನು ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಗೆಲ್ಲೋಕ್ಕೋಸ್ಕರ ಹೋರಾಡ್ತಾ ಇರ್ತಾನೆ. ಇವನು ಚೀತಾ ಕಂಪನಿಯ ಕಮಾಂಡರ್ ಆಗಿ, ಮೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಅದೇ ಟೈಮ್ನಲ್ಲಿ ಒಂದು ಟೆರರಿಸ್ಟ್ ಗುಂಪು ಇವರ ಕಂಪನಿ ಮೇಲೆ ಅಟ್ಯಾಕನ್ನು ಮಾಡುತ್ತೆ. ಆ ಕಂಪನಿಯ ಅಟ್ಯಾಕಲ್ಲಿ ನಮ್ಮ ಮೇಜರ್ ಮುಕುಂದ್ ವರದರಾಜ್ ಅವ್ರಿಗೆ ತುಂಬಾ ಏಟಾಗುತ್ತೆ. ಅವರು ತುಂಬಾ ಸಾಯೋ ಅಂಥ ಸ್ಥಿತಿಗೆ ಹೋಗೋ ಥರ ತುಂಬಾ ಜೋರಾಗಿ ಶೂಟನ್ನು ಮಾಡಿರ್ತಾರೆ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಸೋಲ್ಜರ್ಸ್ ಎಲ್ಲ ಅವ್ರನ್ನ ಚಿಕಿತ್ಸೆಗೆ ಕರ್ಕೊಬಂದು ನೋಡಿದ್ರೆ ಅದು ರಕ್ತನೇ ಆಗಿರೋದಿಲ್ಲ. ಪ್ರ್ಯಾಂಕ್ ಅಂತ ಟ್ರೋಲ್ ವಿಡಿಯೋ ಮಾಡಿರ್ತಾರೆ. ಒಂದು ಪ್ರ್ಯಾಂಕ್ ಆಗಿರೋ ಅಂತ ಹಾಗೆ ಮಾಡಿರುವಂಥ ಟೆರರಿಸ್ಟ್ ಗುಂಪನ್ನು ನಮ್ಮ ಮೇಜರ್ ಮುಕುಂದ್ ವರದರಾಜ್ ಅವರಿಗೆ, ಈ ಥರ ಇದ್ದರೆ ನೀವು ನಾವು ಟೆರರಿಸ್ಟ್ನ ಹಿಡಿಯೋದಕ್ಕೆ ಆಗೋದಿಲ್ಲ, ನೀವು ಸ್ವಲ್ಪ ಬ್ರೈನು ಮತ್ತು ಕೆಲಸನ ಮುಂದುವರಿಸಬೇಕು. ಯಾಕೆ ಅಂದರೆ ಇದು ಚೀತಾ ಕಂಪನಿ, ನಮ್ಮನ್ನು ಮಾಮೂಲಿ ಮನುಷ್ಯರಂತೆ ಇಲ್ಲಿ ಬಿಟ್ಟಿದ್ದಾರೆ ಅಂತ ಎಲ್ಲವನ್ನು ವಿವರಿಸ್ತಾನೆ. ಅದೇ ಟೈಮ್ಗೆ ವಿಕ್ರಮ್ ಸಿಂಗ್ ಅನ್ನೋ ಇನ್ನೊಂದು ಹೊಸ ಪರಿಚಯನ ನಮಗೆ ಮಾಡ್ತಾರೆ. ಅವನು ನಮ್ಮ ಮೇಜರ್ ಮುಕುಂದ್ಗೆ ಲೆಫ್ಟ್ ಹ್ಯಾಂಡರ್ ಥರ ಕೆಲಸ ಮಾಡ್ತಾಯಿರ್ತಾನೆ. ಅದಾದಮೇಲೆ ನಮ್ಮ ಮೇಜರ್ಗೆ ಇನ್ನೊಬ್ಬ ಕಮಾಂಡರ್ ಇರ್ತಾನೆ. ಅವನು ಒಂದು ಮಿಷಿನ್ಗೆ ಹೋಗಬೇಕು, ಎಲ್ಲರನ್ನು ಕಾರ್ಯ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಒಂದು ಮಿಷಿನ್ಗೆ ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಫ್ರೆಂಡ್ಸ್. ಅದು ಬೇರೆ ಯಾವುದೋ ಅಲ್ಲ, ಕಾಶ್ಮೀರದಲ್ಲಿ ನಡೆಯುವಂಥ ಒಬ್ಬ ಟೆರರಿಸ್ಟನ್ನು ಹಿಡಿಯಲು ಹೋಗಿರ್ತಾರೆ. ಅಲ್ಲಿ ನಮಗೆ ಇನ್ನೊಂದು ಕ್ಯಾರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವನೇ ಅಲ್ತಾಫ್ ಬಾಬಾ ಅಂತ. ಇವನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್, ಯಾಕೆ ಅಂದರೆ ಇವನು ಪದೇ ಪದೇ ನಮಗೆ ಪ್ರತ್ಯಕ್ಷ ಆಗ್ತಾನೆ. ಅದಾದಮೇಲೆ ಇವರು ಹೋಗ್ಬಿಟ್ಟು ಅಟ್ಯಾಕನ್ನು ಮಾಡ್ತಾರೆ. ಆದರೆ ಅಟ್ಯಾಕ್ ಮಾಡಿದಾಗ ಅವನು ಇವ್ರ ಕೈಗೆ ಸಿಗೋದಿಲ್ಲ. ಬೇರೊಬ್ಬ ಇವರ ಕೈಗೆ ಸಿಕ್ಕಿ ಅವರು ತಪ್ಪಿಸ್ಕೊತಾರೆ. ಯಾಕೆಂದರೆ ಇಲ್ಲಿರೋ ಸಿವಿಲ್ಸ್ನ ಅವರು ತುಂಬಾ ಶೀಲ್ಡಾಗಿ ಯೂಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಇಲ್ಲೊಬ್ಬ ಅಲ್ತಾಫ್ ಬಾಬಾನ ಒಬ್ಬ ಫ್ರೆಂಡ್ ಬಂದುಬಿಟ್ಟು ಅವನ್ನ ಕಾಪಾಡಿ ಅವನ್ನ ಕಳಿಸ್ಬಿಡ್ತಾನೆ. ಆ ಸೀನು ಅಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಮೇಜರ್ ಮುಕುಂದ್ ವರದರಾಜ್ ಅವನಿಗೆ ಬಂದು ನಿಂತ್ಕೊಂಡು ನಮ್ಮಿಂದ ಆಗಲಿಲ್ಲ ಅಂತ ಹೇಳೋದನ್ನು ತೋರಿಸ್ತಾರೆ. ಅದಾದಮೇಲೆ ಸೀದಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ 1983ಕ್ಕೆ, ನಮ್ಮ ಮುಕುಂದ್ ವರದರಾಜನ್ ಚೈಲ್ಡ್ಹುಡ್ ಹೇಗಿರುತ್ತೆ ಅಂತ. ಅದಾದಮೇಲೆ 2004ಕ್ಕೆ ಮದ್ರಾಸ್ ಕಾಲೇಜಿಗೆ ಬರುತ್ತೆ. ಇಲ್ಲಿ ನಮಗೆ ಹಿಂದೂ ಹೀರೋಯಿನ್ನ ತೋರಿಸ್ತಾರೆ. ಇವಳು ರಂಗೋಲಿ ಕಾಂಪಿಟೇಷನಲ್ಲಿ ಗೆದ್ದು ಒಂದು ಪ್ರೈಸನ್ನು ಪಡ್ಕೊತಾಳೆ. ಅಲ್ಲಿ ನಮ್ಮ ಮೇಡಮ್, ಇಲ್ಲಿ ನೀನು ರ್ಯಾಂಪ್ ವಾಕ್ನಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಹೇಳ್ತಾಳೆ. ಆದರೆ ಅವಳು ಒಪ್ಕೊಳ್ಳೋದಿಲ್ಲ. ಆವಾಗ ಅವಳು ಫೋರ್ಸ್ ಮಾಡಿಬಿಟ್ಟು ನಮ್ಮ ಮುಕುಂದ್ ಬಳಿಗೆ ಅವಳನ್ನು ಕಳಿಸ್ತಾಳೆ. ಅವನು ಇವಳಿಗೆ ಪ್ರಾಕ್ಟೀಸನ್ನು ಕೊಡಬೇಕು. ಆ ಟೈಮಲ್ಲಿ ನನಗೆ ರ್ಯಾಂಪು ಅಂದರೆ ಸ್ಟೇಜ್ ಫಿಯರ್ ಇದೆ, ನನ್ನ ಕೈಲಿ ಆಗಲ್ಲ, ನಾನು ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ಸ್ಟೇಜನ್ನೇ ಹತ್ತಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಕುಂದ್ ಏನು ಮಾಡ್ತಾನೆ, ಅವಳನ್ನು ಸ್ಟೇಜ್ಗೆ ಕರೆದು ನಿಲ್ಲಿಸ್ಕೊತಾನೆ. ರ್ಯಾಂಪ್ ವಾಕ್ ಮಾಡೋದು ಹೇಗೆ ಅಂತ ತುಂಬ ಮೋಟಿವೇಶನಲ್ ಆಗಿ ಹೇಳ್ಕೊಡ್ತಾ ಇರ್ತಾನೆ ಫ್ರೆಂಡ್ಸ್. ಅದಾದಮೇಲೆ ನೀನು ಗುರಿ ಕಡೆ ಮಾತ್ರನೇ ನೋಡಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಅಲ್ಲಿಗೆ ಸೀನ್ ಕಟ್ ಆಗಿಬಿಟ್ಟು ಸೀದಾ ರ್ಯಾಂಪ್ ವಾಕ್ ಕಾಂಪಿಟೇಷನ್ಗೆ ಬರುತ್ತೆ. ಅಲ್ಲಿ ನಮ್ಮ ಹೀರೋಯಿನ್ ಹಿಂದೂ ಏನಿರ್ತಾಳಲ್ಲ, ಅವಳು ಸ್ಟೇಜ್ ಫಿಯರ್ನ ಬಿಟ್ಟು ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಅವಳು ಆ ಪ್ರೈಸನ್ನು ಗೆದ್ಕೊಂಬರ್ತಾಳೆ. ಅದಾದಮೇಲೆ ಗೊತ್ತಾಗೋದು ನಮ್ಮ ಮುಕುಂದ್ ಯಾವ ಥರದವನು ಅಂತ. ಅದಾದಮೇಲೆ ಇದು ಸೀನ್ ಕಟ್ ಆಗಿಬಿಟ್ಟು ಒಂದು ಲೊಕೇಶನ್ಗೆ ಬರುತ್ತೆ. ಇಲ್ಲಿ ಹೀರೋ ಮತ್ತು ಹೀರೋಯಿನ್ ತುಂಬಾ ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ್. ನಿಮ್ಮ ಅಮ್ಮನ ಹೆಸರೇನು,
ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ನಿನಗೆ ಗೋಲ್ ಏನಾಗಬೇಕು ಅಂತ ನಮ್ಮ ಹಿಂದೂ ಕೇಳಿದ್ದಕ್ಕೆ ನಾನೊಬ್ಬ ಮೇಜರ್ ಆರ್ಮಿ ಮ್ಯಾನ್ ಆಗಬೇಕು, ರಾಷ್ಟ್ರೀಯ ರೈಫಲ್ಗೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇರ್ತಾರೆ. ಅದು 5ನೇ ಕ್ಲಾಸಲ್ಲಿ ನಿನಗೆ ಈ ಥರ ಒಂದು ಗುರಿ ಇದೆ ಅನ್ನೋದು ನನಗೆ ನಂಬೋಕೆ ಆಗ್ತಾಯಿಲ್ಲ. ಏಕೆಂದರೆ ನನಗೆ ಈಗಲೂ ಗೊತ್ತಾಗ್ತಾಯಿಲ್ಲ ನನ್ನ ಗುರಿ ಮುಂದೆ ಏನಾಗಬೇಕು ಅನ್ನೋದನ್ನು ನಮ್ಮ ಹಿಂದೂ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ನಿನ್ನ ಫೇವ್ರೆಟ್ ಗಾಡ್ ಯಾವುದು ಅಂತ ಕೇಳಿದಾಗ ನಮ್ಮ ಮುಕುಂದೇನು ಅವನು ಸ್ವಾಮಿ ಅಯ್ಯಪ್ಪ ಅನ್ನೋದನ್ನು ಹೇಳ್ತಾನೆ. ಅದಾದಮೇಲೆ ತುಂಬಾ ಮಾತಾಡಿಬಿಟ್ಟು ಅಲ್ಲಿಂದ ಸೀನ್ ಕಟ್ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಎಲ್ಲರೂ ಆ ಲೊಕೇಶನ್ನಿಂದ ತಮ್ಮ ತಮ್ಮ ಕಾಲೇಜ್ಗೆ ವಾಪಸ್ ಬರ್ತಾರೆ. ಅಲ್ಲಿ ನಮ್ಮ ಇಂದು ನಮ್ಮ ಮುಕುಂದನ ಚೇಟ ಅಂತ ಕರೆದ್ಬಿಟ್ಟು ಓಡೋಗ್ತಾಳೆ. ಆಮೇಲೆ ಬಂದುಬಿಟ್ಟು ಚೇಟ ಅಂತ ಬರೀ ಅಣ್ಣನಿಗೆ ಮಾತ್ರ ಕರೆಯಲ್ಲ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಅದೇ ಥರ ಕರೆಯೋದು ಅಂತ ಹೇಳ್ಬಿಟ್ಟು ಅವಳ ಫೋನ್ ನಂಬರನ್ನು ಎಸಿತಾಳೆ. ಆ ಫೋನ್ ನಂಬರನ್ನು ತೊಗೊಂಡು ಮುಕುಂದ್ ಅವಳಿಗೆ ಫೋನ್ ಮಾಡಿ ಮಾತಾಡಿಬಿಟ್ಟು ಇದೇ ನನ್ನ ಫೋನ್ ನಂಬರ್, ಫೋನ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದಾದಮೇಲೆ ಇನ್ನೇನಿರುತ್ತೆ ಫ್ರೆಂಡ್ಸ್, ಮಾಮೂಲಿಯಾಗಿ ಎಲ್ಲ ಮಾಡೋ ಥರನೇ ಲವ್ವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಇವನು ನಮ್ಮ ಮುಕುಂದೇನು ಮೇಜರು ಅಂದರೆ ಇಂಟರ್ವ್ಯೂಗೆ ಹೋಗಿರ್ತಾನೆ. ಅಲ್ಲಿ ಇಂಟರ್ವ್ಯೂ ಅನ್ನೋದು ಪಾಸ್ ಆಗಬೇಕು ಅಂತ ಇಲ್ಲಿ ನಮ್ಮ ಹಿಂದೂ ತುಂಬಾ ಅಂದರೆ ಸ್ವಾಮಿ ಅಯ್ಯಪ್ಪನಿಗೆ ಹರಕೆ ಎಲ್ಲ ಹೊತ್ಕೊಂಡಿರ್ತಾಳೆ. ಆವಾಗ ಒಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಮುಕುಂದ್ ನಾನು ಗೆದ್ಬಿಟ್ಟೆ ಅಂತ ಹೇಳ್ತಾನೆ. ಅದಾದಮೇಲೆ ನೀನು ಡೈರೆಕ್ಟಾಗಿ ಬಾ ಮಾತಾಡೋಣ ಅಂತ ಹೇಳ್ತಾಳೆ. ಅದಾದಮೇಲೆ ಆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ಸೀದಾ ನಮ್ಮ ಮುಕುಂದ್ ಮನೆಗೆ ಬರುತ್ತೆ. ಮುಕುಂದ್ ಮನೆಗೆ ಬಂದಾದಮೇಲೆ ನಮ್ಮ ಮುಕುಂದವ್ರ ಅಮ್ಮ ಏನಿದ್ದಾರೆ ಅವರು ನಮ್ಮ ಹಿಂದೂಗೆ ಅದು ಇದು ಹೇಳಿ ಅವನ್ನ ಲವ್ ಮಾಡೋದನ್ನು ಬಿಡೋದಕ್ಕೆ ತುಂಬಾ ಟ್ರೈ ಮಾಡಿಸ್ತಾರೆ ಫ್ರೆಂಡ್ಸ್. ಅಂದರೆ ನಮ್ಮ ಮುಕುಂದ್ ಹೇಳ್ತಾನೆ 1.5 ವರ್ಷಕ್ಕೆ ಮಾತ್ರ ನನಗೆ ಲೀವ್ ಸಿಗೋದು, ಇಲ್ಲ ಅಂದರೆ ಸಿಗೋದೇ ಇಲ್ಲ ಅಂತ. ಆವಾಗ ನಮ್ಮ ಮುಕುಂದ್ ನಮ್ಮ ಕರೆದ್ಬಿಟ್ಟು ಅವನು ಆರ್ಮಿಗೆ ಹೋಗ್ತಾನೆ, ನಿನ್ನನ್ನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ಯಾ, ಇಲ್ಲ ನೀನು ಸುಮ್ಮನೆ ಮದುವೆ ಆಗಬೇಡ ಅಂತ ಅವನಿಗೆ ಅವ್ರ ಅಮ್ಮ ಹೇಳ್ತಾ ಇರಬೇಕು. ಅಂದರೆ ಹಿಂದೂಗೆ ಅವ್ರ ಅಮ್ಮ ಹೇಳ್ತಾಳೆ. ಅದಾದಮೇಲೆ ಸೀದಾ ಏಪ್ರಿಲ್ಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಮುಕುಂದ್ಗೆ ತುಂಬಾ ಕಷ್ಟವನ್ನು ಕೊಡ್ತಾರೆ. ಅಂದರೆ ಆ ಸೋಲ್ಜರ್ ಆಗೋಕ್ಕೆ ಏನು ಬೇಕೋ ಆ ಕ್ವಾಲಿಫಿಕೇಷನನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಮೇಜರ್ ತುಂಬಾ ಬೇಷ್ ಅನ್ನಿಸ್ಕೊಳ್ಳೋವಂಥ ಕೆಲಸಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ನಮ್ಮ ಮುಕುಂದ್ ವರದರಾಜನ್. ಅದಾದಮೇಲೆ ಆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ಮುಂದೆ ಹೋಗುತ್ತೆ. ಅಂದರೆ ಆಫೀಸರ್ಗೆ ಅಂದರೆ ಏನದು ಸೋಲ್ಜರ್ಸ್ಗೆ ತುಂಬಾ ಟ್ರೈನಿಂಗ್ ಕೊಡ್ತಾರಲ್ಲ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ನಮ್ಮ ಹಿಂದೂ ಸಹ ಬಂದು ಒಂದು ಲವ್ ಅನ್ನೋದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ ಕಣೆ ನನಗೆ, ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತ ನಮ್ಮ ಮುಕುಂದ್ ಹಿಂದೂಗೆ ಹೇಳ್ತಾ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಹಂಗೆ ಇಬ್ಬರು ಸಹ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಆ ಮಲಗಿರ್ತಾರಲ್ಲ ಅಲ್ಲಿಗೆ ನಮ್ಮ ಈ ಮುಕುಂದ್ ಅಮ್ಮ ಬಂದುಬಿಟ್ಟು ಏನೋ ಇದು ಏನು ಮಾಡ್ತಾಯಿದ್ದೀಯಾ ಅಂತ ಬೈದ್ಬಿಟ್ಟು ನಮ್ಮ ಹಿಂದೂಗೆ ನೀನು ಸೀದಾ ಇಲ್ಲಿಗೆ ಬರ್ತೀಯ ನನ್ನ ಮಗನ ಹತ್ರಕ್ಕೆ, ಬೇರೆ ಎಲ್ಲೂ ಹೋಗಲ್ವಾ ಅಂತ ಹೇಳ್ತಾಳೆ. ಅದಾದಮೇಲೆ ನೆರಳಲ್ಲಿ ನಿಂತ್ಕೊಂಡು ಆಟ ಆಡೋದಲ್ವಾ, ಬಿಸ್ಲಿಗೆ ಹೋಗಿ ನೋಡಿ ಹೇಗಾಗಿದೆಯಾ ಅಂತ ಹೇಳ್ತಾಳೆ. ಅದಾದಮೇಲೆ ಸೀನ್ ಕಟ್ ಆಗಿಬಿಟ್ಟು ಎಲ್ಲರೂ ಊಟ ಮಾಡೋದಕ್ಕೆ ಬರ್ತಾರೆ. ಆ ಊಟ ಮಾಡ್ತಾ ಇರೋವಂಥ ಜಾಗದಲ್ಲಿ ನಮ್ಮ ಮುಕುಂದ್ ಹಿಂದೂಗೆ ಕೈ ತೂತು ಮಾಡಿ ತಿನ್ನಿಸ್ತಾನೆ. ಅದಾದಮೇಲೆ ಸೀನ್ ಅಲ್ಲಿಗೆ ಪೂರ್ತಿಗೆ ಕಟ್ ಆಗಿಬಿಟ್ಟು ನಮ್ಮ ಹಿಂದೂ ಅವ್ರ ಮನೆಗೆ ಅಪ್ಪ ಅಮ್ಮಂತಕ್ಕೆ ಬಂದು ನಿಂತ್ಕೊಳುತ್ತೆ. ನೆಕ್ಸ್ಟು ಏನು ಮಾಡಬೇಕು ಅಂತ ಕೇಳ್ತಾ ಇದೆಯಾ ಹೇಳು ಅಂತ ಕೇಳಿದಾಗ ನಮ್ಮ ಹಿಂದೂ ಫಾದರ್ ಇನ್ನೂ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಾದಮೇಲೆ ನಮ್ಮ ಎಲ್ಡರ್ ಬ್ರದರ್ ಇರ್ತಾನಲ್ಲ, ಅಂದರೆ ಹಿಂದೂಗೆ ದೊಡ್ಡಣ್ಣ, ಅವನು ಏನು ಮಾತಾಡ್ತಾ ಇದೆಯಾ ನೀನು, ಏನು ಮಾತಾಡ್ತಾ ಇದೆಯಾ ಅಂತಲೇ ಗೊತ್ತಾಗ್ತಾಯಿಲ್ಲ, ತುಂಬಾ ಕೋಪದಲ್ಲಿ ಅವಳ ಮೇಲೆ ರೇಗ್ಬಿಡ್ತಾನೆ. ಏಕೆಂದರೆ ಅವನು ಒಂದು ಹುಡುಗನ ಲವ್ ಮಾಡ್ತಾ ಇರ್ತಾಳೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೀನೇನೇ ಮಾಡು ನನ್ನ ಮರ್ಯಾದೆ ಕಳೆಯೋ ಥರ ಮಾತ್ರ ಮಾಡಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಿಂದೂ ಅವ್ರ ಅಪ್ಪ ಹೋಗ್ತಾರೆ. ಅದಾದಮೇಲೆ ನಮ್ಮ ಹಿಂದೂ ದೆಹಲಿಗೆ ಬರ್ತಾಳೆ. ಅಲ್ಲಿ ಒಂದು ಪೆರೇಡನ್ನು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಎಲ್ಲರೂ ಅಂದರೆ ದೇಶಕ್ಕೋಸ್ಕರ ಎಲ್ಲರೂ ಒಂದು ಪೆರೇಡನ್ನು ಮಾಡ್ತಾಯಿರ್ತಾರೆ. ಅವ್ರಿಗೆ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾಯಿರ್ತಾರೆ ಅಂದರೆ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ, ಆ ಥರ ಮಾಡ್ತಾಯಿರ್ತಾರೆ. ಅದಾದಮೇಲೆ ಹಿಂದೂ ಸಹ ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ನೋಡು ನಮ್ಮ ಮುಕುಂದ್ ಓಡಾಡ್ತಾ ಇದ್ದಾನೆ ಅಂತ ನಮ್ಮ ಮುಕುಂದ್ ಅಮ್ಮನಿಗೆ ಹೇಳ್ಬಿಟ್ಟು ತುಂಬಾ ಸಂತೋಷವನ್ನು ಪಡ್ತಾಳೆ. ಅದಾದಮೇಲೆ ಅವಳಿಗೆ ತುಂಬ ಸಂತೋಷವಾಗ್ಬಿಟ್ಟು ಮುಕುಂದ್ ವರದರಾಜನ್ನು ಕೂಗ್ತಾಳೆ. ಆದರೆ ಅವನು ತಿರುಗಿ ನೋಡೋದಿಲ್ಲ, ಏಕೆಂದರೆ ತಿರುಗಿ ನೋಡೋ ಹಂಗೆ ಇರೋದಿಲ್ಲ. ಅದಾದಮೇಲೆ ಪಿರಿಯಡ್ ಎಲ್ಲ ಮುಗಿಯುತ್ತೆ, ಎಲ್ಲರೂ ಅವ್ರ ಅಪ್ಪ ಅಮ್ಮಂತಕ್ಕೆ ಬರ್ತಾರೆ. ಅದಾದಮೇಲೆ ಬ್ಯಾಡ್ಜಸನ್ನು ಹಾಕಬೇಕಾಗಿರುತ್ತೆ. ಬ್ಯಾಡ್ಜಸನ್ನು ಹಾಕಾದ್ಮೇಲೆ 2006 ಮಾರ್ಚ್ 18 ಫ್ರೆಂಡ್ಸ್.
ಆ ಬ್ಯಾಡ್ಜಸನ್ನು ಹಾಕ್ಬಿಟ್ಟು ನಮ್ಮ ಮುಕುಂದ್ ಅವ್ರ ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ಪಿಕ್ಕನ್ನು ತೆಗೆಸ್ಕೊತಾನೆ. ಅದಾದಮೇಲೆ ಹಿಂದೂ ಜೊತೆ ಒಂದು ತೆಗೆಸ್ಕೊತಾನೆ. ಅದಾದಮೇಲೆ ಸೀನ್ ಪೂರ್ತಿ ಕಟ್ ಆಗಿಬಿಟ್ಟು ಫ್ಲ್ಯಾಶ್ ಬ್ಯಾಕ್ಗೆ ಬಂದು ಮತ್ತೆ ಪಾಸ್ವರ್ಡ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇವರಿಬ್ಬರು ಸಹ ಒಂದು ಮ್ಯಾರೇಜನ್ನು ಆಗಿರ್ತಾರೆ, ಒಂದು ಉಂಗುರನ ತೊಡಿಸ್ಕೊಂಡು ಹಂಗೆ ಸುಮ್ಮನೆ ಮ್ಯಾರೇಜನ್ನು ಆಗೋದನ್ನು ನಮಗೆ ತೋರಿಸ್ತಾರೆ. ಅಲ್ಲಿ ಒಂದು ಮ್ಯಾರೇಜ್ ಆಗಿರೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಸೀನ್ ಪೂರ್ತಿ ಕಟ್ ಆಗಿಬಿಟ್ಟು ನಮ್ಮ ಮುಕುಂದ್ ಎಲ್ಲರನ್ನ ಬಿಟ್ಬಿಟ್ಟು ಇದು ಕಾಶ್ಮೀರಕ್ಕೆ ಹೊರಡೋಕ್ಕೆ ರೆಡಿ ಆಗ್ತಾನೆ. ಆಗ ನಮ್ಮ ಅಮ್ಮ ಇದ್ದವ್ರು ಏನಂತಾರೆ, ನೀನು 11 ಲಕ್ಷ ಸೋಲ್ಜರ್ಸ್ ಇದ್ದಾರೆ, ಅವ್ರ ಅಮ್ಮನ ನೆನೆಸ್ಕೊಂಡು ಧೈರ್ಯ ತಗೋ ಅಂತ ಹೇಳ್ತಾ ಇರ್ತಾನೆ. ಇಲ್ಲ, ನಾನು 1 ಕೋಟಿ ಜನನ ಮನೆಗೋಗಿ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಮನೆಗೆ ಬರೋ ಅಂಥ ತಾಯಿನ ನೆನೆಸ್ಕೊಂಡು ನಾನು ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ಹಿಂದೂ ಬಂದುಬಿಟ್ಟು ನಂದೊಂದು ಹಳೆ ಫೋಟೋ ತಂದಿದ್ದೀನಿ, ನಿನ್ನ ಪರ್ಸಲ್ಲಿ ಇಟ್ಕೊತೀಯ ಅಂತ ಕೇಳ್ತಾಳೆ. ನಾನು ಈ ಥರ ಹಳೆ ಪಿಕ್ಚರಲ್ಲೆಲ್ಲ ನೋಡಿದ್ದೆ, ನೀನು ಆ ಥರ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ನಮ್ಮ ಮುಕುಂದ್ ಹೋಗಿ ತಗೊಂಬ ಅಂತ ಹೇಳಿದಾಗ ಅವಳಿಗೂ ತೆಗೆದು ಕೊಡ್ತಾಳೆ ಫೋಟೋನ. ಅವನು ಹಿಡ್ಕೊಂಡು ಫೀಲ್ ಮಾಡ್ತಾನೆ. ಅದಾದಮೇಲೆ ಟ್ರೈನು ಹೊರಡುತ್ತೆ. ಆವಾಗ ಫ್ರೆಂಡ್ಸ್ ಎಲ್ಲರೂ ಮಾಡೋದೆ ಇವರು ಸಹ ಮಾಡ್ತಾರೆ. ಅಂದರೆ ಎಲ್ಲರೂ ತುಂಬಾ ಅಳ್ತಾರೆ. ಆಗ ನಮ್ಮ ಮುಕುಂದ್ ಇದ್ದವನು, ಅಳ್ಬೇಡ, ನಾನು ಆರ್ಮಿಲಿ ಸತ್ತೋದ್ರು ಸಹ ನೀನು ನನ್ನ ಬಗ್ಗೆ ಅಳಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಎಲ್ಲರೂ ಹತ್ತಾದ್ಮೇಲೆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ಸೀದಾ ನಮ್ಮ ರಾಜ್ಪೂತು ಅಂದರೆ ಕಂಟ್ರೋಲ್ ಆಫ್ ದ ಲೈನ್ ಅನ್ನೋ ಒಂದು ಏರಿಯಾಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ನಮಗೆ ಮುಕುಂದ್ ರಾಜನ್ಗೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ಅವನಿಗೆ ಬಂದಿಕ್ಕೆ ಬೇಕಾದಂಥ ಕ್ವಾಲಿಫೈಗಳು, ಅಂದರೆ ತುಂಬಾ ಅಡ್ವೆಂಚರ್ಸ್ ಆಗಿರೋವಂಥ ಕ್ವಾಲಿಫೈನೆಲ್ಲ ನೀಡಿ ಅವನ್ನ ಗೆಲ್ಲಿಸ್ತಾರೆ. ಅದಾದಮೇಲೆ ನೈಟ್ 12 ಗಂಟೆಯಲ್ಲಿ ಅವನಿಗೆ ಒಂದು ಆಘಾತ ಕಾದಿರುತ್ತೆ. ಅದೇನಪ್ಪ ಅಂದರೆ ಆ ಕ್ರಾಸ್ ಆಫ್ ಲೈನಲ್ಲಿ ಅವನ ಸ್ನೇಹಿತರು ಇದ್ದಂಥ ಪೂರ್ತಿ ಅವನ ಸ್ನೇಹಿತರೆಲ್ಲ ಅವನ ಕಣ್ಣು ಮುಂದೆನೇ ಶೂಟೌಟ್ ಆಗಿ ಸತ್ತೋಗ್ತಾರೆ. ಆಮೇಲೆ ಗೊತ್ತಾಗೋದು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅವನಿಗೆ ಅಲ್ಲಿ ತನಕ ಗೊತ್ತಾಗಿರೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ 18 ಅಂದರೆ 1.5 ವರ್ಷ ಆದಮೇಲೆ ಮಧ್ಯಪ್ರದೇಶ್ಗೆ ಜೂನಿಯರ್ಸ್ಗೆ ಗನ್ ಹ್ಯಾಂಡಲಿಂಗ್ ಅನ್ನೋದು ಹೇಳ್ಕೊಡ್ತಾ ಇರ್ತಾನೆ ಫ್ರೆಂಡ್ಸ್. ಅಂದರೆ ಜೂನಿಯರ್ಸ್ಗೆ ಹೇಗೆ ಗನ್ ಹ್ಯಾಂಡ್ಲಿಂಗ್ ಮಾಡೋದನ್ನು. ಅದಾದಮೇಲೆ ಸೀನ್ ಕಟ್ ಆಗಿಬಿಟ್ಟು ನಮ್ಮ ಮುಕುಂದ್ ವರದರಾಜನಿಗೆ ಬರುತ್ತೆ. ಇಲ್ಲಿಗೆ ನಮ್ಮ ಹಿಂದೂ ಅಪ್ಪ ಅಮ್ಮ ಬಂದುಬಿಟ್ಟು ನಮ್ಮ ಮಗಳು ಚೆನ್ನೈಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮುಕುಂದರಾಜ್ ವರದರಾಜನ ಅಪ್ಪನಿಗೆ ಹೇಳ್ತಾ ಇರ್ತಾರೆ. ಅದಾದಮೇಲೆ ಅವನು ಮನೆಗೆ ಬಂದಿಲ್ಲ, ಯಾಕೆಂದರೆ ಇವು ನಿಮ್ಮ ಮಗನ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಇಲ್ಲೇ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ನಮ್ಮ ಹಿಂದೂ ರೂಮಿಂದ ಎದ್ದು ಆಚೆ ಬಂದುಬಿಡ್ತಾಳೆ. ಆವಾಗ ನೋಡಿದೆ ಅಪ್ಪ, ನಾನು ಹೇಳಲಿಲ್ಲ ಇವಳು ಇದೇ ಥರ ಮಾಡ್ತಾಯಿರ್ತಾಳೆ ಅಂತ ಅವನು ದೊಡ್ಡ ಅಣ್ಣ ಸಹ ತುಂಬಾ ಬೈತಾನೆ. ಅದಾದಮೇಲೆ ಇದೇನಾ ನಿಮ್ಮ PG ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹೋಗ್ಬಿಡ್ತಾನೆ. ಆ ಸೀನ್ ಕಟ್ ಆಗಿಬಿಟ್ಟು ಸೀದಾ ನಮ್ಮ ಮುಕುಂದ್ ವರದರಾಜನ್ ನಮ್ಮ ಹಿಂದೂಗೆ ಫೋನ್ ಮಾಡ್ತಾನೆ. ಇದು ಅಂಥದ್ದು ಕ್ಯಾಸ್ಟು ಹಿಂದೂ ಕ್ರಿಶ್ಚಿಯನ್ ಆದರೂ ಓಕೆ, ಅದೇನು ಇದು ಆರ್ಮಿ ಆಫೀಸರ್ಗೆ ನಿಮ್ಮಪ್ಪ ಕೊಡಲ್ಲ ಅಂತ ಹೇಳ್ಬಿಟ್ಟು ಅಂತ ಕೂಗಾಡಿ ಬಂದಿದ್ದಾರಲ್ಲ ಅಂತ ಹೇಳ್ತಾನೆ. ಅದಾದಮೇಲೆ ನಮ್ಮ ವರ್ಗೀಸ್ ಅಂದರೆ ನಮ್ಮ ಮೇಜರ್ಗೂ ಸಹ ಫೋನ್ ಮಾಡಿ ಹೇಳಿದ್ದಾರೆ. ಇನ್ನೇನು ಮಾತಾಡೋದು ಅಂತ ತುಂಬಾ ನಮ್ಮ ಮುಕುಂದ್ ಸಹ ಹಿಂದೂಗೆ ಸಿಕ್ಕಾಪಟ್ಟೆ ಬೈದ್ಬಿಡ್ತಾನೆ. ಅದಾದಮೇಲೆ ಬಾಗಿಲು ಯಾರೇ ಎಷ್ಟೇ ತಟ್ಟಿದ್ರು ಅವಳು ಬಾಗಿಲನ್ನೇ ತೆಗಿಯೋದಿಲ್ಲ. ಅದಾದಮೇಲೆ ನನ್ನನ್ನು ಯಾರು ಕನ್ವಿನ್ಸ್ ಮಾಡೋದು ಅಂತ ನಮ್ಮ ಹಿಂದೂ ಏನಂತಾಳೆ, ನಾನು ಕನ್ವಿನ್ಸ್ ಮಾಡಿ ಹೇಗಾದರೂ ಇದು ಮಾಡ್ತೀನಿ, 1 ವರ್ಷ ಟೈಮ್ ಕೊಡೋದಕ್ಕೆ, ಇನ್ನು ಆಲ್ರೆಡಿ 4 ವರ್ಷ ಆಯಿತು, ಇನ್ನೇನು ಟೈಮ್ ಕೊಡೋದು ಅಂತ ಎಲ್ಲ ಬೈದ್ಬಿಟ್ಟು ಅವನು ನಮ್ಮ ಮುಕುಂದ್ ಫೋನನ್ನು ಕಟ್ ಮಾಡಿಬಿಡ್ತಾನೆ. ಆಮೇಲೆ ಇವಳಿಗೆ ಏನು ಮಾಡೋದು ಅಂತ ಗೊತ್ತಾಗ್ದಲೆ ತುಂಬಾ ಹತ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾಳೆ ಫ್ರೆಂಡ್ಸ್. ಆಚೆ ಬಂದಾದಮೇಲೆ ನೀವೇನು ಹೆದರ್ಕೊಂಬೇಡಿ, ನಾನು ಎಲ್ಲೂ ಹೋಗೋದಿಲ್ಲ, ನನಗೆ ಆಲ್ರೆಡಿ ಮುಕುಂದ್ ಜೊತೆ ಮದುವೆ ಆಗಿದೆ ಅಂತ ಅವ್ರ ಅಪ್ಪನಿಗೆ ಹೇಳ್ತಾಳೆ. ಇಲ್ಲೇ ನೋಡಿ ನನ್ನ ಸೆಕ್ಷನ್ ಅಂದರೆ ಮೇಜರ್ ಸೆಕ್ಷನ್ ನಂಬರನ್ನ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಾದಮೇಲೆ ನಮ್ಮ ಹಿಂದೂ ಯಾರ ಜೊತೆನೂ ಮಾತಾಡೋದಿಲ್ಲ, ಏನು ಮಾಡೋದಿಲ್ಲ, ಅವಳು ಸುಮ್ಮನೆ ಅವಳ ಪಾಡಿಗಷ್ಟೇ ಅವಳು ಇದ್ಬಿಡ್ತಾಳೆ. ಯಾಕೆ ಅಂದರೆ ಅದಾದಮೇಲೆ ನಮ್ಮ ಮುಕುಂದ್ ರಾಜ್ ಅವರ ಅಕ್ಕನ ಮದುವೆ ಎಲ್ಲ ಇಬ್ರದ್ದು ಆಗೋಗಿರುತ್ತೆ. ಅದೇ ಟೈಮ್ಗೆ ನಮ್ಮ ಮುಕುಂದು ಹಿಂದೂ ಮನೆಗೆ ಬರ್ತಾನೆ ಹೆಣ್ಣು ಕೇಳೋದಕ್ಕೆ. ಬಂದುಬಿಟ್ಟು ಇವು ಮನೇಲಿದ್ದಂಥ ಎಲ್ಲ ಪರ್ಸನ್ನ ಪರಿಚಯ ಮಾಡ್ಕೊತಾನೆ. ಆ ಟೈಮಲ್ಲಿ ನಮ್ಮ ಹಿಂದೂ ಮನೆಯಲ್ಲಿ ಕ್ರಿಸ್ಮಸ್ ನಡೀತಾ ಇರುತ್ತೆ. ಆದರೆ ಅವಳು ಆ ಕ್ರಿಸ್ಮಸ್ಗೆ ಹೋಗಿರೋದಿಲ್ಲ. ಯಾಕೆಂದರೆ ಮನೆಯವ್ರ ಮೇಲೆಲ್ಲ ತುಂಬಾ ಬೇಜಾರಾಗಿರೋ ಕಾರಣದಿಂದ
ಅವಳು ಅಲ್ಲಿಗೆ ಹೋಗೇ ಇರೋದಿಲ್ಲ ಅಂತ ಅವ್ರ ಅಪ್ಪ ತುಂಬ ದುಃಖಕರವಾಗಿ ಹೇಳ್ತಾ ಇರಬೇಕಾದ್ರೆ ನಮ್ಮ ಮೇಜರ್ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ತಾನೆ. ಆದರೆ ಅವರು, ನಿಮಗೆ ಗೊತ್ತಾ, ನಾನು ಸಹ ಮದುವೆಗೆ ಮುಂಚೆ ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಆದರೆ ಅಲ್ಲಿರೋ ಬ್ಲಡ್ಡನ್ನು ನೋಡಿಬಿಟ್ಟು, ಆ ಸಾವುಗಳನ್ನು ನೋಡಿಬಿಟ್ಟು ನನಗೆ ಅಂಥ ವ್ಯಕ್ತಿಗೆ ಮದುವೆ ಮಾಡಿಕೊಡೋದು ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ತಾನೆ. ಆಗ ನಮ್ಮ ಹಿಂದೂ ಅವ್ರ ಅಪ್ಪ ಇದ್ದವ್ರು ಏನಂತಾರೆ, ಓಕೆ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ನಮ್ಮ ಹಿಂದೂ ಸಹ ಅಲ್ಲಿಗೆ ಬರ್ತಾಳೆ. ತುಂಬಾ ಹತ್ಕೊಂಡ್ಬಂದು, ಡ್ಯಾಡಿ ನಿನಗೆ ಓಕೆನಾ ಅಂತ ಕೇಳಿದಾಗ ಆವಾಗ ಓಕೆ ನನಗೂ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಡ್ಯಾಡಿ ಅಂದ್ಬಿಟ್ಟು ನಮ್ಮ ಮುಕುಂದ್ಗೆ ನೀನು ನನ್ನ ಜೊತೆ ಮಾತಾಡಿ 11 ತಿಂಗಳಾಯಿತು ಅಂತ ಹೇಳ್ತಾನೆ. ಅದಾದಮೇಲೆ ಎಲ್ಲರೂ ಒಪ್ಕೊತಾರೆ ಈ ಮದುವೆಗೆ. ಒಪ್ಕೊಂಡು ಎಲ್ಲರೂ ಮದುವೆ ಮಾಡಿಸ್ತಾರೆ ಫ್ರೆಂಡ್ಸ್. ಅದು ಒನ್ ಟೈಪ್ ಅಲ್ಲ, ಎರಡೆರಡು ಟೈಪ್ಸ್ ಮಾಡಿಸ್ತಾರೆ. ಅಂದರೆ ಒಂದು ಹಿಂದೂ ಥರ, ಇನ್ನೊಂದು ಕ್ರಿಶ್ಚಿಯನ್ ಇದರಲ್ಲಿ ಮಾಡಿಸ್ತಾರೆ. ಅದಾದಮೇಲೆ ನಮ್ಮ ಮುಕುಂದ್ ಅಮ್ಮನಿಗೆ ಏನೋ ಒಂದು ಹೇಳ್ತಾಳೆ ಫ್ರೆಂಡ್ಸ್, ಅದನ್ನು ಏನು ಅಂತ ನನಗೂ ಸಹ ಗೊತ್ತಿಲ್ಲ. ಅದಾದಮೇಲೆ ಕ್ಯಾಪ್ಟನ್ ಮುಕುಂದ ವರದರಾಜನ್ಗೆ ಕ್ಯಾಪ್ಟನ್ ಅಂತ ಒಂದು ಬ್ಯಾಡ್ಜನ್ನು ಕೊಟ್ಬಿಟ್ಟು ಕ್ಯಾಪ್ಟನ್ ಅಂತ ಮಾಡಿಬಿಡ್ತಾರೆ. ಅದಾದಮೇಲೆ ನಮ್ಮ ಹಿಂದೂ ತಾಯಿ ಆಗೋ ವಿಷಯನ ಮುಕುಂದ್ಗೆ ಬಂದು ಹೇಳ್ತಾರೆ. ಅದಾದಮೇಲೆ ನಮ್ಮ ಮುಕುಂದ್ ಸಹ ತುಂಬಾ ಖುಷಿ ಪಡ್ತಾನೆ. ಅದಾದಮೇಲೆ ನಮ್ಮ ಹಿಂದೂ ನನ್ನನ್ನು ಹನಿಮೂನ್ಗೆ ಕರ್ಕೊಂಡು ಹೋಗಬೇಕು ನೀನು ಅಂತ ತುಂಬಾ ಫೋರ್ಸ್ ಮಾಡಿ ಹೇಳ್ಬಿಟ್ಟು ಅವಳನ್ನ ಗೋವಾಗೆ ಕರ್ಕೊಂಡು ಹೋಗ್ತಾನೆ. ಪಾಪ ಇನ್ನೆಲ್ಲೂ ಜಾಗ ಸಿಕ್ಕಿಲ್ಲ ಅನಿಸುತ್ತೆ. ಮಾರ್ಚ್ 17, 2005ಕ್ಕೆ ಅವನಿಗೊಂದು ಮಗು ಸಹ ಆಗುತ್ತೆ. ಆ ಮಗುನ ಬಿಟ್ಬಿಟ್ಟು ಅವನು ದೇಶಕ್ಕೋಸ್ಕರ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇಸ್ರೋದಲ್ಲಿ 18 ತಿಂಗಳಾದಮೇಲೆ ಇಸ್ರೋಲ್ಲಿ ಕೆಲಸ ಮಾಡ್ತಾಯಿದ್ದವನು ಬಿಟ್ಬಿಟ್ಟು ಮತ್ತೆ ಇಂಡಿಯಾಗೆ ವಾಪಸ್ ಬರ್ತಾನೆ ತನ್ನ ಹೆಂಡತಿ ಮತ್ತು ಮಗುವನ್ನು ನೋಡಲು. ಬಂದಾದಮೇಲೆ ನಾನು 40 ನಿಮಿಷ ಅಷ್ಟೇ, ಅದಾದಮೇಲೆ ಮತ್ತೆ ವಾಪಸ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ನಮ್ಮ ಹಿಂದೂ, ಬರೀ 40 ನಿಮಿಷನ 18 ತಿಂಗಳಾದಮೇಲೆ ಬಂದಿದೆಯಾ ಅಂದರೆ 1.5 ವರ್ಷ ಆದಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಹೋಗ್ತಾನೆ ನಮ್ಮ ಮುಕುಂದ್. ಅದಾದಮೇಲೆ ಸೌತ್ ಕಾಶ್ಮೀರ್ಗೆ ಬರ್ತಾರೆ. ಸೀದಾ ಅಲ್ಲಿ ನಡೀತಿದ್ದಂಥ ಟೆರರಿಸಮ್ ಅದು ಇದು ಎಲ್ಲದನ್ನು ನೋಡಿಬಿಟ್ಟು ಅವನ್ನ ಚೀತಾ ಕಂಪನಿಗೆ ಇನ್ನೊಬ್ಬ ಇರ್ತಾನೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ಇಂಟ್ರೊಡ್ಯೂಸಿಂಗ್ ಆಗುತ್ತೆ. ವಿಕ್ರಮ್ ಆಗಿರ್ಬೋದು, ಇನ್ನೊಬ್ಬ. ಅದಾದಮೇಲೆ ಮೇಜರ್ ಮುಕುಂದ್ ವರದರಾಜ್, ಕ್ಯಾಪ್ಟನ್ ಮುಕುಂದ್ ವರದರಾಜ್ ಇದ್ದವನು ಮೇಜರ್ ಮುಕುಂದ್ ವರದರಾಜ್ ಆಗ್ತಾನೆ ಚೀತಾ ಕಂಪನಿ ಕಮಾಂಡೋಗೆ. ಈಗ ಇದೇನು 45 ರಾಷ್ಟ್ರೀಯ ರೈಫಲ್ ಅನ್ನೋದಿದೆಯಲ್ಲ, ಅದಕ್ಕೆ ಇವನು ನೆಕ್ಸ್ಟ್ ಕಮಾಂಡರ್ ಆಗಬೇಕು. ಅದಕ್ಕಿಂತ ಮುಂಚೆ ಅಲ್ಲಿ ಕಾಶ್ಮೀರದಲ್ಲಿ ನಡೆಯುತ್ತಿದ್ದಂಥ ಒಂದು ಟೆರರಿಸಮ್ ಆಗಿರ್ಬೋದು, ಅದನ್ನು ತಡೆಯೋದಕ್ಕೆ ಇದೊಂದು ತಗೊಬಂದಿರೋದು ಅಂತ ಹೇಳ್ತಾನೆ. ಅದಾದಮೇಲೆ ಅಲ್ತಾಫ್ ಬಾಬಾನ ನಾವು ನೆಕ್ಸ್ಟ್ ಕಿಲ್ ಮಾಡಬೇಕು ಅಂತ 11 ಆಪರೇಷನನ್ನು ಮಾಡಿದ್ದೇವೆ. ಇವನನ್ನು ಸಾಯಿಸೋದಕ್ಕೆ ನಾವು 11 ಆಪ್ರೇಷನ್ ಮಾಡಿದ್ದೀವಿ ಅಂತ ಅಂದ್ರೂ ಅವನು ಸಿಕ್ಕಾಕೊಂಡಿಲ್ಲ. ಏಕೆಂದರೆ ಅವನು ಸಿವಿಲ್ಸ್ನ ತುಂಬಾ ಡೇಂಜರಸ್ ಆಗಿ, ಅಂದರೆ ಶೀಲ್ಡ್ ಥರ ಯೂಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ತಪ್ಪಿಸ್ಕೊತಾನೆ. ಅದಾದಮೇಲೆ ನಮ್ಮ ಮುಕುಂದ್ ಇದಾನಲ್ಲ, ಅವನು ಚೀತಾ ಕಂಪನಿಯ ಕಮಾಂಡರ್ಸಿಗೆ ಬಂದುಬಿಟ್ಟು ನಮ್ಮ ಟಾರ್ಗೆಟ್ ಏನಿದ್ರು ಇನ್ಮೇಲೆ ಅಲ್ತಾಫ್ ಬಾಬಾನ ಕಿಲ್ ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಅದಾದಮೇಲೆ ನನಗೆ ಲೋಕಲ್ ಕಾಶ್ಮೀರಿಯನ್ಸ್ ಬೇಕು ಅಂತ ವಹೀದ್ ಮತ್ತು ಸೈಫ್ ಅನ್ನೋನ್ನ ಇಬ್ಬರನ್ನ ಕರ್ಕೊಂಡ್ಬರ್ತಾನೆ. ಅದಾದಮೇಲೆ ಅವರಿಬ್ಬರಿಗೂ ನನಗೆ ಲೋಕಲ್ ಕಾಶ್ಮೀರನ ತೋರಿಸಿ ಅಂತ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್. ಅದಾದಮೇಲೆ ಇದೊಂದು ಕ್ರಾಸ್ ಲೈನಪ್ ಅಂತ ಇದೆ. ಅಲ್ಲಿ ಹೋದವರು ಒಂದು ಸತ್ತೋಗಿರ್ತಾರೆ, ಇಲ್ಲ ಅಂದರೆ ಮಿಸ್ ಆಗಿರ್ತಾರೆ. ಏಕೆ ಅಂದರೆ ಅವರು ಸಿಗೋದು ಇಲ್ಲ. ಅಕಸ್ಮಾತ್ ಟೆರರಿಸ್ಟ್ ಆಗಿರೋ ನಮ್ಮ ಕೈಗೆ ಸಿಗೋದಿಲ್ಲ. ಇಲ್ಲಾಂದರೆ ಸತ್ತೋಗಿದ್ರು ಸಹ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ತಾಫ್ ಬಾಬಾನ ಮನೆಗೆ ಅವ್ರ ಅಪ್ಪನ ಮೀಟ್ ಮಾಡೋದಕ್ಕೆ ಕರ್ಕೊಂಬರ್ತಾನೆ. ಆದರೆ ಅವರ ಅಪ್ಪ ತುಂಬಾ ವಿಚಿತ್ರವಾಗಿ ಮಾತಾಡ್ತಾರೆ. ಯಾಕೆ ಅಂದರೆ ಅವನೊಬ್ಬ ಫ್ರೀಡಮ್ ಫೈಟರ್ ಅಂತೆ. ಟೆರರಿಸ್ಟ್ನ ಕರ್ಕೊಂಡು ಹೋಗಿ, ಅಂದರೆ ಮುಗ್ಧ ಮನಸ್ಸಿನ ಕರ್ಕೊಂಡು ಹೋಗಿ ಟೆರರಿಸ್ಟ್ ಮಾಡೋನು ಒಬ್ಬ ಫ್ರೀಡಮ್ ಫೈಟರ್. ಅವನು, ನೀವು ಕಾಶ್ಮೀರ ಬಿಟ್ಟು ಹೋದರೆ ಅವನೇನೇ ಸರಿ ಆಗ್ತಾನೆ ಅಂತ ಹೇಳ್ತಾನೆ. ಅದಾದಮೇಲೆ 19 ಮೇ 2029ಕ್ಕೆ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಅಲ್ತಾಫ್ ಬಾಬಾ ಫ್ರೀಡಮ್ ಫೈಟ್ ಮಾಡೋ ಲೆವೆಲ್ಗೆ ಎಲ್ಲರನ್ನೂ ಟೆರರಿಸ್ಟ್ನೆಲ್ಲರನ್ನೂ ರೊಚ್ಚಿಗೆ ಬರೆಸ್ತಾ ಇರ್ತಾನೆ. ಅದಾದಮೇಲೆ ಅಲ್ತಾಫ್ ಬಾಬಾ ನನಗೆ ಒಂದು ಅಂದರೆ ಸೂಸೈಡ್ ಸ್ಕ್ವಾಡ್ ಅನ್ನೋದೊಂದು ನನಗೆ ಬೇಕು ಟೀಮ್ ಅಂತ. ಅದಾದಮೇಲೆ ಅದು ಪಕ್ಕದಲ್ಲಿದ್ದವನು ಏನಂತಾನೆ, ನನಗೆ ಇನ್ನು ಅಲ್ಲಿಂದ ಕಟ್ಟಾಗಿಬಿಟ್ಟು ಸೀದಾ ನಮ್ಮ ಮುಕುಂದ್ ಬರುತ್ತೆ. ಅಲ್ಲಿ ನಮ್ಮ ಮುಕುಂದ್ ಏನು ಹೇಳ್ತಾ ಇರ್ತಾನೆ, ಇವರು ಸೂಸೈಡ್ ಸ್ಕ್ವಾಡ್ ಅಂತ ಒಂದು
ಮನೇಲಿ ಇಂಟರ್ವ್ಯೂನ ಮಾಡ್ತಾಯಿರ್ತಾರೆ. ಅಲ್ಲಿಗೆ ಹೋದರೆ ನಮಗೆ ಅಲ್ತಾಫ್ ಬಾಬಾ ವಿತ್ ಅಬ್ಬಾಸ್ ಇಬ್ಬರು ಸಹ ಸಿಗ್ತಾರೆ ಅಂತ ಹೇಳ್ತಾನೆ. ಆ ಅಬ್ಬಾಸ್ ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, 5 ಜನನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರ್ತಾನಲ್ಲ ಅವನೇನೆ. ಅದಾದಮೇಲೆ ಸೀನ್ ಕಟ್ ಆಗಿಬಿಟ್ಟು ಸೀದಾ ನಮ್ಮ ಚೀತಾ ಕಮಾಂಡೋರ್ಸ್ನೆಲ್ಲ ಕರೆದ್ಬಿಟ್ಟು ಒಂದು ಆಪ್ರೇಷನ್ಗೆ ಹೋಗಬೇಕು, ನೀವು ಮುಖ ಮುಚ್ಕೊಂಡ್ಬಿಡಿ, ಇದು ಇಂಡಿಯನ್ ಆರ್ಮಿ ಅಂತ ಹೇಳ್ಬಿಟ್ಟು ಹೊಡೀರಿ ಅಂತ ಜೈ ಬಜರಂಗ್ ಬಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ವಿಲೇಜ್ಗೆ ಹೋಗೋಕ್ಕೆ ಸ್ಕೆಚ್ ಆಗ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಆ ಸೂಸೈಡ್ ಸ್ಕ್ವಾಡ್ ಏನಿರುತ್ತೋ ಅವ್ರನ್ನ ಇಂಟರ್ವ್ಯೂ ಮಾಡೋ ಜಾಗದಲ್ಲಿ ತುಂಬಾ ಸೋಲ್ಜರ್ಸ್ ಸುತ್ತು ಹೊರಬಿಟ್ಟು ಅವನನ್ನು ಸಾಯಿಸೋದಕ್ಕೆ ಕೌಂಟ್ ಡೌನನ್ನು ಶುರು ಮಾಡ್ತಾರೆ. ಅದು ಯಾವಾಗ ಹೇಳಿ, ರಾತ್ರಿ 2 ಗಂಟೆ. ಅಂದರೆ ಇನ್ನೇನು ನಮ್ಮ ಸೋಲ್ಜರ್ಸ್ಗೆ ಟೈಮಿಂಗ್ಸ್ ಇರಲ್ಲ ನೋಡಿ. ಅಲ್ಲಿ ನಮ್ಮ ಸೋಲ್ಜರ್ಸ್ ಎಲ್ಲನೂ ತುಂಬಾ ಸುತ್ತುವರೆದಿರ್ತಾರೆ. ಯಾಕಂದರೆ ನಮಗೆ ಅಲ್ತಾಫ್ ಬಾಬಾ ವಿತ್ ಅಬ್ಬಾಸ್ ಇಬ್ಬರು ಬೇಕಾಗಿರುತ್ತೆ ಅಂತ ಎಲ್ಲರೂ ತುಂಬಾ ಸ್ಕೆಚ್ ಹಾಕ್ಕೊಂಡು ಕಾಯ್ತಾ ಇರ್ತಾರೆ ಹೊಡೆಯೋದಕ್ಕೆ. ಅದೇ ಟೈಮ್ನಲ್ಲಿ ಇಂಟರ್ವ್ಯೂನ ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ ಒಬ್ಬ ಕೊಡ್ಬೇಕಾದ್ರೆ ಸರಿಯಾದ ಆನ್ಸರ್ ಕೊಡದಲ್ಲೇ ಸಿಗಾಕೊಂಡ್ಬಿಡ್ತಾನೆ. ಅದಾದಮೇಲೆ ಫೋನ್ ಮಾಡಿಬಿಟ್ಟು ಎಲ್ಲರೂ ಸಿಗಾಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಅದಾದಮೇಲೆ ತುಂಬಾ ಶಾರ್ಪ್ ಆಗಿದ್ದಂಥ ನಮ್ಮ ಮುಕುಂದ್ ಅಂದರೆ ಅಲ್ತಾಫ್ ಬಾಬಾ ಬರೋ ತನಕ ತಡೀರಿ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ತಾಫ್ ಬಾಬಾ ಅಲ್ಲಿಗೆ ಬರ್ತಾನೆ. ಬಂದಾದಮೇಲೆ ಎಲ್ಲರೂ ಅವನು ಸಹ ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರು ನೀನು, ಎಲ್ಲಿಂದ ಬಂದ್ಯಾ? ನಾನು ಇಲ್ಲೇ ಲೋಕಲ್ ಕಾಶ್ಮೀರ ಅಂತ ಹೇಳ್ತಾನೆ. ಆದರೆ ನಿಮ್ಮ ತಂದೆ ಯಾಕೆ ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದಾಗ ಅದೊಂದು ಆಕ್ಸಿಡೆಂಟ್ ಅಂದರೆ ಕೋಇನ್ಸಿಡೆನ್ಸ್, ಅದು ಬೇಕಂತ ಆಗಿದ್ದಲ್ಲ ಅಂತ ಹೇಳ್ಬಿಡ್ತಾನೆ. ಆದರೆ ಆಮೇಲೆ ಗೊತ್ತಾಗುತ್ತೆ ಅವನೊಬ್ಬ ಇಂಡಿಯನ್ ನಮಗೆ ಸಿಕ್ಸೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದಮೇಲೆ ಅವನನ್ನು ಸಾಯಿಸೋದಕ್ಕೆ ಮುಂದಾಗ್ತಾರೆ. ಅದೇ ಟೈಮ್ಗೆ ನಮ್ಮ ಸೋಲ್ಜರ್ಸ್ ಇದ್ದವರೆಲ್ಲ ಏನು ಮಾಡ್ತಾರೆ, ಅಲ್ಲಿಗೆ ಬಂದುಬಿಟ್ಟು ಅವನನ್ನು ಸಾಯಿಸೋದಕ್ಕೆ ತುಂಬಾ ಓಡಾಡ್ತಾರೆ. ಅಂದರೆ ಓಡಿಸಾಡ್ತಾರೆ ಫ್ರೆಂಡ್ಸ್. ತುಂಬಾ ಓಡಿಸಾಡ್ಬಿಟ್ಟು ಅವ್ನು ಏನು ಮಾಡಿದ್ರು ಕೈಗೆ ಸಿಕ್ಕೊಳ್ಳೋದೇ ಇಲ್ಲ. ತುಂಬಾ ತಪ್ಪಿಸ್ಕೊಳೋಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಆ 4 ಜನ ಇರ್ತಾರಲ್ಲ, ಆ 4 ಜನ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಒಳಗಡೆನೇ ಬಂದುಬಿಡ್ತಾರೆ. ಅಂದರೆ ಒಬ್ಬ ಮಾತ್ರ ಗೊತ್ತಾಯಿತು ಅವನಿಗೆ ಇಂಡಿಯನ್ ಅಂತ. ಇನ್ನು 4 ಜನನ ಮಾಡೋಷ್ಟೊತ್ತಿಗೆ ಇಂಡಿಯನ್ ಆರ್ಮಿ ಪೂರ್ತಿ ಅವನ ಮನೆ ಒಳಗೆ ಬಂದುಬಿಡುತ್ತೆ. ಬಂದಾದಮೇಲೆ ಶೂಟನ್ನು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ. ಆದರೆ ನಮ್ಮ ಅಲ್ತಾಫ್ ಬಾಬಾ ಮಾತ್ರ ಸಿಗಾಕೊಳ್ಳೋದೇ ಇಲ್ಲ. ಅದಾದಮೇಲೆ ಅಬ್ಬಾಸ್ನ ಹಿಡಿಯೋದಕ್ಕೂ ಸಹ ತುಂಬಾ ಕಷ್ಟಪಡ್ತಾರೆ. ಅವನು ಸಹ ಸಿಗಾಕೊಂಡಂಗೆ ಇಬ್ಬರು ಸಹ ಎಸ್ಕೇಪ್ ಆಗಿ ಹೋಗ್ತಾರೆ ಫ್ರೆಂಡ್ಸ್. ಅದಾದಮೇಲೆ ತುಂಬಾ ಓಡಾಡಿ ನಮ್ಮ ಮುಕುಂದು ಅವರನ್ನು ಶೂಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಅಲ್ಲಿಂದ ಇಲ್ಲಿಗೆ ಓಡಿಸಾಡಿ, ಇಲ್ಲಿಂದ ಅಲ್ಲಿಗೆ ಓಡಿಸಾಡಿ, ಲಾಸ್ಟಿಗೂ ಸಹ ಅವರಿಬ್ಬರನ್ನ ಕಿಲ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ. ಆದರೆ ಒಬ್ಬ ಮಾತ್ರ ಅಬ್ಬಾಸ್ ಮಾತ್ರ ಅಲ್ಲಿ ಸಾಯಿಸೋದಕ್ಕೆ ಅವ್ರ ಕೈಲಿ ಆಗುತ್ತೆ. ಆದರೆ ಇನ್ನೊಬ್ಬ ಇರ್ತಾನಲ್ಲ ಅವನು ಅಲ್ತಾಫ್ ಬಾಬಾ, ಅವನು ಮಾತ್ರ ಸಿವಿಲ್ಸ್ ಕೈಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆದರೆ ಅಲ್ಲಿರೋ ಲೋಕಲ್ ಜನಗಳ ಕೈಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೋಗ್ತಾನೆ ಫ್ರೆಂಡ್ಸ್. ಅಂದರೆ ಅವ್ರನ್ನ ಶೀಲ್ಡ್ ಥರ ಯೂಸ್ ಮಾಡಿಕೊಂಡು ಆಚೆ ಹೋಗೋದಕ್ಕೆ ಹೋಗ್ತಾನೆ. ಆದರೆ ನಮ್ಮ ಮುಕುಂದ್ ಏನಿರ್ತಾನೆ ಅವನು ಹೋಗೋದಕ್ಕೆ ಬಿಡೋದಿಲ್ಲ. ಅವನನ್ನು ತುಂಬಾ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಅದಾದಮೇಲೆ ತುಂಬಾ ಓಡಾಡಿ ಬೆಳಗ್ಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಅಂದರೆ ನೈಟು 12 ಗಂಟೆಗೆ ಶುರುವಾಗಿದ್ದು ಬೆಳಗ್ಗಿನ ಜಾವ ತನಕನೂ ಓಡಿಸಾಡ್ತಾನೆ ಇರ್ತಾರೆ ಅವನ್ನ. ಲಾಸ್ಟ್ಗೆ ಒಂದು ಬೆಳಗಿಂದ ಅಂದರೆ ನೈಟಿಂದ ಬೆಳಗಿನ ಜಾವ ತನಕ ಆಡಿಸಿ ಒಂದು ತೋಟದಲ್ಲಿ ಅಂದರೆ ಒಂದು ಪಾರ್ಕ್ನಂಥ ಜಾಗದಲ್ಲಿ ಅವನು ಸಿಗಾಕೊತಾನೆ ನಮ್ಮ ಮುಕುಂದ್ ಕೈಗೆ. ಅದಾದಮೇಲೆ ಅವನಿಗೆ ಹೆಡ್ಗೆನೇ ಹೊಡೆದು ನಮ್ಮ ಮುಕುಂದ್ ಅವನನ್ನು ನೋಡು ಇದೇ ಇಂಡಿಯನ್ ಆರ್ಮಿ ಫೇಸ್ ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲೇ ಹೊಡೆದು ಸಾಯಿಸಾಕ್ಬಿಡ್ತಾನೆ. ಅದಾದಮೇಲೆ ಆ ಸೀನಲ್ಲಿಗೆ ಕಟ್ಟಾಗ್ಬಿಟ್ಟು ಸೀದಾ ನಮ್ಮ ಆರ್ಮಿ ಆಫೀಸ್ಗೆ ಬರುತ್ತೆ. ಅಲ್ಲಿ ನಮ್ಮ ಮೇಜರ್ ಮುಕುಂದ್ಗೆ ಕಮಾಂಡರ್ ಏನಿರ್ತಾನಲ್ಲ ಆಫೀಸರ್, ಅವನು ನಿನಗೆ ಗ್ಯಾರಂಟಿ ಅವಾರ್ಡ್ನ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ತುಂಬ ಥ್ಯಾಂಕ್ ಯು ಸರ್, ಆದರೆ ನನಗೆ ಬೇಡ, ಮಾಡಿದ್ರೆ ನಮ್ಮ ವಿಕ್ರಮ್ಗೆ ಮಾಡಿ, ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಅವನನ್ನು ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ ಅವನು. ಇಲ್ಲಾಂದರೆ ನಮ್ಮ ಇನ್ನೊಬ್ಬ ಯಾರವನು ವಹೀದ್ಗೆ ಮಾಡಿ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವನೇ ತುಂಬಾ ನನಗೆ ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು. ಅಂದರೆ ಅವನು ಹೋಗ್ತಾ ಇರಬೇಕಾದ್ರೆ ನನಗೆ ಹೇಳಿದ್ದೆ, ಅವನು ಮಾಡೋದಿದ್ದರೆ ಅವನೇ ಮಾಡಿ ಸರ್, ನನಗೆ ಬೇಡ ಅಂತ ಹೇಳ್ತಾನೆ. ಅದಾದಮೇಲೆ ನಮ್ಮ ಕಮಾಂಡರ್ ಕರೆದ್ಬಿಟ್ಟು ನೀನು ತುಂಬ ಒಳ್ಳೆ ಹುಡುಗ, ತುಂಬಾ ಸಿನ್ಸಿಯರ್ ಅಂತ ಹೇಳ್ಬಿಟ್ಟು
ಹೊಗಳ್ತಾನೆ. ಅದಾದಮೇಲೆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ನಮ್ಮ ಇಂದು ರೆಬೆಕ್ಕಾ ವರ್ಗೀಸ್ ಹತ್ರಕ್ಕೆ ಬರುತ್ತೆ. ಇಲ್ಲಿಗೇನೆ ಇಂಟರ್ವೆಲ್. ನಾನು ಕೂಡ ಈ ವಿಡಿಯೋನ ಇಲ್ಲಿಗೇನೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದ ನೋಡೋಣ ಅಂದರೆ ಮುಕುಂದ್ ವರದರಾಜನ್ ಏನದ, ನಮ್ಮ ಇಂದು ರೆಬೆಕ್ಕಾ ವರ್ಗೀಸ್ ಎಲ್ಲಿಗೆ ಹೋಗ್ತಿದ್ದಾಳೆ, ಏನೇನಾಯಿತು ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ನೀವು ನೋಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಹಾಗೆ ನಿಮ್ಮ ಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಥರದೊಂದು ಚಾನಲ್ ಇದೆ, ಹಂಗೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ರೆಕಮೆಂಡೇಷನನ್ನು ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.